ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇನ್ನೇನು 2 ದಿನ ಕಳೆದಿದ್ದರೆ ಆ ಮದುವೆ ಮನೆಯಲ್ಲಿ ಮಂಗಳ ವಾದ್ಯಗಳ ಸದ್ದು ಕೇಳಬೇಕಾಗಿತ್ತು. ಬಂಧು ಮಿತ್ರರ ನಗುವಿನ ಆಲಾಪ ಇರಬೇಕಾಗಿತ್ತು. ಮಗಳ ಕೈಗೆ ಮೆಹಂದಿಯನ್ನು ಹಚ್ಚಿ ಧಾರೆ ಎರೆದು ಕೊಡಲಿಕ್ಕೆ ಆ ತಂದೆ ತಾಯಿ ಕನಸು ಕಾಣ್ತಾ ಇದ್ದರು. ಆದರೆ ವಿಧಿಯ ಆಟ ಅಥವಾ ಒಬ್ಬ ಪಾಪಿಯ ಕುತಂತ್ರನೋ ಗೊತ್ತಿಲ್ಲ, ಇಡೀ ಸಂಸಾರವೇ ಜೂನ್ 24ರಂದು ವೈವಾಹಿಕ ಜೀವನಕ್ಕೆ ಕಾಲಿಡಬೇಕಾಗಿದ್ದಂಥ 21 ವರ್ಷದ ಯುವತಿ ರಕ್ಷಿತಾ, ಆಕೆಯ ತಂದೆ ಮತ್ತು ತಾಯಿ ನಾಗರತ್ನ ಒಂದೇ ಮನೆಯಲ್ಲಿ ಉಸಿರಾಟವನ್ನು ನಿಲ್ಲಿಸ್ತಕ್ಕಂಥ ಔಷಧವನ್ನು ಸೇವನೆ ಮಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ಬಿಡ್ತಾರೆ. ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿದಂಥ ಈ ಘಟನೆಯ ಹಿಂದೆ ಇರೋದು ಒಬ್ಬನೇ ಒಬ್ಬ ಸೌಂದರ್ಯ ಪಿಪಾಸು, ಅದೇ ಗ್ರಾಮದ ಟ್ರ್ಯಾಕ್ಟರ್ ಡ್ರೈವರ್ ಉಲ್ಲಾಸ್ ಗೌಡ. ಮುಖ್ಯ ಆರೋಪಿ ಉಲ್ಲಾಸ್ ಗೌಡನನ್ನು ಇವತ್ತು ಪೊಲೀಸರು, ಮೈಸೂರು ಜಿಲ್ಲಾ ಪೊಲೀಸ್ನವರು ಬಂಧನ ಮಾಡಿದ್ರು. ಘಟನೆ ನಡೆದ ಬಳಿಕ ಬೆಂಗಳೂರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ಆತನನ್ನು ಪೊಲೀಸರ ವಿಶೇಷ ತಂಡ ಯಶಸ್ವಿಯಾಗಿ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸ್ತು. ಆದರೆ ಕೆಲವೊಂದು ಅಚ್ಚರಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಹೇಳಿದ್ದಾನೆ ಇವನು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ತಪ್ಪೊಪ್ಕೊಂಡಿದ್ದಾನೆ, ಆದರೆ ಪೊಲೀಸರ ಮುಂದೆ ಬಹಳ ಖತರ್ನಾಕ್ ಹೇಳಿಕೆಗಳನ್ನು ಕೊಡ್ತಾ ಹೋಗಿದ್ದಾನೆ. ನೋಡಿ, ಮೃತ ರಕ್ಷಿತಾಳಿಗೆ ತನ್ನ ಹೆತ್ತವರು ನಿಶ್ಚಯ ಮಾಡಿದಂಥ ಹುಡುಗನೊಂದಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ. ಆಕೆಯದ್ದೇ ಸಮ್ಮತಿ ಮೇರೆಗೆ ನಾನು ನಮ್ಮಿಬ್ಬರ ಖಾಸಗಿ ಫೋಟೋಗಳನ್ನು ಮದುವೆಯಾಗಬೇಕಾಗಿದ್ದಂಥ ವರನಿಗೆ ವಾಟ್ಸಪ್ ಮುಖಾಂತರವಾಗಿ ಕಳಿಸಿದ್ದೆ ಅಂತ ಹೇಳಿ ತನ್ನ ಮೇಲಿನ ತಪ್ಪುಗಳನ್ನು ಆರಂಭದಲ್ಲಿ ಹೇಳಿ ಜಾರಿಕೊಳ್ಳುವ ಪ್ರಯತ್ನವನ್ನು ಕೂಡ ಈತ ಮಾಡಿದ್ದಾನೆ. SP ಮತ್ತೆ ಪ್ರಶ್ನೆ ಮಾಡಿದ್ದಾರೆ, ಒಂದು ವೇಳೆ ಯುವತಿಯದ್ದೇ ಒಪ್ಪಿಗೆ ಇರ್ತಾ ಇದ್ದಿದ್ರೆ ಅಥವಾ ಆಕೆಯದ್ದೇ ತಪ್ಪಾಗಿದ್ದರೆ ಇಂತಹ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತಾ ಇದ್ಲು ಅಂತ ಹೇಳಿ SP ಮತ್ತೆ ಖಡಕ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ವರನ ಪ್ರಾಮಾಣಿಕತೆ ನೋಡಿ, ಸಮಾಜ ಬದಲಾಗಬೇಕಾಗಿರೋದಿಲ್ಲ. ಯಾವಾಗ ವರನಿಗೆ ಆ ಫೋಟೋ, ವಿಡಿಯೋಗಳು, ಚಾಟಿಂಗ್ಸ್ ಮತ್ತೆಲ್ಲವೂ ಕೂಡ ಕಳಿಸ್ತಾನೋಯ್ತಾ ಜೊತೆಗಿದ್ದಂಥ ಫೋಟೋ ತಲುಪಿದ ತಕ್ಷಣ ಮದುವೆ ಆಗಬೇಕಾಗಿದ್ದಂಥ ವರ ಹುಡುಗಿ ಮನೆಗೆ ಬಂದು ಏನೇ ಆಗಲಿ ನಾನು ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಧೈರ್ಯ ತುಂಬಿದ್ರಂತೆ. ಆದರೆ ಈ ಉಲ್ಲಾಸ್ ನೀಡಿದಂಥ ನಿರಂತರವಾದಂಥ ಈ ಟಾರ್ಚರ್ ಇದೆಯಲ್ಲ, ಅದು ಸಮಾಜದಲ್ಲಿ ಆಗಬಹುದಾದಂಥ ಅಪಮಾನಕ್ಕೆ ಎದುರಿ ಇಡೀ ಕುಟುಂಬ ಈ ಥರದೊಂದು ಕೆಟ್ಟ ನಿರ್ಧಾರಕ್ಕೆ ಮುಂದಾಗಿರೋದು. ನೋಡಿ, ಇಷ್ಟೆಲ್ಲ ಅನಾಹುತಗಳನ್ನು ಮಾಡಿ ಈಗ ಜೈಲು ಕಂಬಿ ಎಣಿಸ್ತಾ ಇರ್ತಕ್ಕಂಥ ಆ ನರ ರಾಕ್ಷಸ ಪೊಲೀಸರ ಮುಂದೆ ನಿಂತ್ಕೊಂಡು ಕತೆ ಕಟ್ತಾ ಇರೋದು. ಅವರು ಈಗ ಭೂಮಿ ಮೇಲೆ ಇಲ್ಲ, ಈಗ ಅವ್ರ ಶೀಲದ ಮೇಲೆ ಕಸ ಎರಚೋ ಕೆಲಸ. ಅವ್ರು ಮಾತನಾಡೋದಿಲ್ಲ ಅನ್ನೋ ಧೈರ್ಯ ಇರ್ಬೋದು, ಆದರೆ ಒಂದು ಸತ್ಯವನ್ನು ನೆನಪಿಟ್ಕೊಳ್ಬೇಕು, ಆ 3 ಜೀವಗಳು ಬಿಟ್ಟಂಥ ನಿಟ್ಟುಸಿರು ಆತನನ್ನು ಸುಡದೇ ಬಿಡೋದಿಲ್ಲ. ಇಂಥ ಸಾವುಗಳಿಗೆ ನ್ಯಾಯ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸ್ನೇಹಿತರ, ಲೋಕದಲ್ಲಿ ತಂದೆ ತಾಯಿಗೆ ಮಗಳ ಮದುವೆಗಿಂತ ದೊಡ್ಡ ಹಬ್ಬ ಮತ್ತೊಂದಿಲ್ಲ. ಮಗಳನ್ನು ಕೈ ಹಿಡಿದು ಕೊಡಬೇಕಾದ್ರೆ ಆ ತಂದೆಯ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ನೋಡಬೇಕಾಗಿತ್ತು. ಆದರೆ ಇವತ್ತು ಎಂತಹ ಘಟನೆ ನಡೆದು ಹೋಗ್ಬಿಡ್ತು. ಇದ್ರ ಬಗ್ಗೆ ಒಂದಿಷ್ಟು ಬ್ರೀಫಾಗಿ ಏನಾಯಿತು ಅನ್ನೋದನ್ನು ಮಾಹಿತಿನ ಹೇಳ್ತಾ ಹೋಗ್ತೀನಿ. ನೋಡಿ, ಕೆಂಪಯ್ಯನ ಹುಂಡಿ ಗ್ರಾಮದ ನಿವಾಸಿಯಾಗಿದ್ದಂಥ ಶಿವಣ್ಣ ಅವರ ಮನೆಗೆ ಉಲ್ಲಾಸ್ ಗೌಡ ಅನ್ನೋ ಹುಡುಗನ ಪರಿಚಯ ಆಗುತ್ತೆ. ಒಂದೇ ಊರಿನವರಲ್ವಾ. ಶಿವಣ್ಣನಿಗೆ ಪರಿಚಯಸ್ಥನಾಗಿದ್ದಂಥ ಉಲ್ಲಾಸ್ ಅವರ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದ. ಟ್ರ್ಯಾಕ್ಟರ್ನ ಓಡಿಸೋದು, ಆಗಾಗ ಮನೆಗೆ ಬಂದು ಹೋಗೋದು, ಈ ಥರದ ಕೆಲಸಗಳು. ಆರಂಭದಲ್ಲಿ ಶಿವಣ್ಣನ ಮಗಳಾದಂಥ ರಕ್ಷಿತಾ ಮತ್ತು ಉಲ್ಲಾಸ್ ಗೌಡನ ನಡುವೆ ಪರಿಚಯ ಬೆಳೆಯುತ್ತೆ. ಪರಿಚಯ ಆತ್ಮೀಯತೆ ಆಗುತ್ತೆ, ಆತ್ಮೀಯತೆ ಪ್ರೀತಿಗೆ ತಿರುಗುತ್ತೆ. ಅದಾದ ನಂತರ ಇವರಿಬ್ಬರು ಸಣ್ಣ ಪುಟ್ಟದಾಗಿ ಮೆಸೇಜ್ಗಳು, ಚಾಟಿಂಗ್ಸ್ಗಳು, ಜೊತೆಗೆ ಅಲ್ಲಿ ಇಲ್ಲಿ ಹೋಗೋದು, ಫೋಟೋಗಳನ್ನು ತೆಗೆಸ್ಕೊಳ್ಳೋದು, ಈ ಥರದ್ದು ಆಗ್ತಾಯಿತ್ತಂತೆ. ಆದರೆ ಇಬ್ಬರು ಕೂಡ ಭಿನ್ನ ಜಾತಿಯವರಾಗಿದ್ದರಿಂದ 2 ಫ್ಯಾಮಿಲಿಯವರು ಇದು ಸರಿ ಹೋಗೋದಿಲ್ಲ ಅಂತ ಹೇಳಿ ಗ್ರಾಮದ ಹಿರಿಯರು ಕೂಡ ಕೂತ್ಕೊಂಡು ಇದು ಒಂದು ಹಂತಕ್ಕೆ ವಿಕೋಪಕ್ಕೆ ಯಾವಾಗ ಹೋಗ್ತಾಯಿತ್ತು ಅಂದರೆ, ಈ ಹುಡುಗ ಉಲ್ಲಾಸ್ ಗೌಡ ನಾನು ಆಕೆಯನ್ನೇ ಮದುವೆ ಆಗೋದು ಅನ್ನೋ ರೀತಿಯಾಗಿ ಪಟ್ಟು ಹಿಡಿದು ಕೂತಾಗ, ಮನೆಗೆ ಬಂದು ಕೇಳಿದಾಗ ಎಲ್ಲೋ ಒಂದು ಕಡೆ ಇದು ಬೇರೆ ಹಂತಕ್ಕೆ ಹೋಗಿಬಿಡ್ಬೋದು ಅನ್ನೋ ಥರದಲ್ಲಿ ಭಯದಲ್ಲಿ ಅವರ ತಂದೆ ತಾಯಿ, ಹುಡುಗಿಯ ತಂದೆ ತಾಯಿ ರಕ್ಷಿತಾ ಅವರ ತಂದೆ ತಾಯಿಯವರು ಪರಸ್ಪರ ನೀವಿಬ್ಬರು ದೂರ ಇರೋ ಹಾಗೆ ಒಪ್ಪಿಸಿ ಮಗಳಿಗೂ ಕೂಡ ಬುದ್ಧಿ ಹೇಳಿ ಹುಡುಗನಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ರಕ್ಷಿತಾ ಕೂಡ ಹಿರಿಯರ ಮಾತಿಗೆ ಗೌರವವನ್ನು ಕೊಟ್ಟು ಉಲ್ಲಾಸ್ನಿಂದ ದೂರ ಸರಿದಿರ್ತಾಳೆ. ಇನ್ನು ಮುಂದೆ ಮಗಳ ಭವಿಷ್ಯದ ಹಿತದೃಷ್ಟಿಯಿಂದ ಶಿವಣ್ಣ ಮತ್ತು ನಾಗರತ್ನ ದಂಪತಿಗಳು ಶ್ರೀರಂಗಪಟ್ಟಣದ ತಾಲೂಕಿನ ಬೆಳಗುಳ ಗ್ರಾಮದ ಒಬ್ಬ ಒಳ್ಳೆಯ ಹುಡುಗನಿಗೆ ನೋಡಿ ಮನೆ ಕಡೆ ತುಂಬ ಚೆನ್ನಾಗಿರೋ ಕುಟುಂಬಕ್ಕೆ ಕೊಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಜೂನ್ 24ಕ್ಕೆ ಮದುವೆ ಮುಹೂರ್ತ ನಿಗದಿಯಾಗಿದ್ದು, ಅಸಲಿಗೆ ಇವತ್ತು ಮದುವೆ ಆಗಬೇಕಾಗಿತ್ತು. ಇಡೀ ಕುಟುಂಬ ಸಡಗರದಿಂದ ಮದುವೆಯ ಇನ್ವಿಟೇಷನ್ ಕಾರ್ಡ್ ಹಂಚಿತ್ತು, ನೆರೆಹೊರೆಯವರಿಗೆ ಹೇಳಾಗಿತ್ತು, ಚಪ್ಪರ ಹಾಕಾಗಿತ್ತು, ಬಂಧುಗಳಿಗೆ ಎಲ್ರಿಗೂ ಕೂಡ ಸುದ್ದಿ ಮೂಡಿಸಾಗಿತ್ತು, ಎಲ್ಲ ಸಿದ್ಧತೆಗಳನ್ನು ಕಂಪ್ಲೀಟ್ ಮಾಡಲಾಗಿತ್ತು. ಆದರೆ ರಕ್ಷಿತಾ ಬೇರೆಯವರನ್ನು ಮದುವೆ ಆಗ್ತಾ ಇದ್ದಾಳೆ ಅನ್ನೋದು ಗೊತ್ತಾದಂಥ ಈ ಉಲ್ಲಾಸ್ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಆತನೊಳಗಿನ ಈ ಕ್ರೂರ ಪ್ರೇಮಿ ಜಾಗೃತನಾಗಿ ರಕ್ಷಿತಾ ಜೊತೆಗಿದ್ದಂಥ ಹಳೆಯ ಫೋಟೋ, ಮೊಬೈಲ್ ಸಂದೇಶಗಳನ್ನು ಅಸ್ತ್ರವಾಗಿ ಬಳಸ್ಕೊಂಡು ಅದನ್ನು ಹುಡುಗನಿಗೆ ಕಳಿಸ್ಬಿಡ್ತಾನೆ. ನಡುವೆ ಮದುವೆ ಕೆಲವೇ ದಿನಗಳು ಬಾಕಿ ಇರಬೇಕಾದ್ರೆ ಇದೇ ಉಲ್ಲಾಸ್ ಗೌಡ ರಕ್ಷಿತಾ ಅವ್ರ ಮನೆಗೆ ಬಂದು
ಭಾಳ ದೊಡ್ಡ ಮಟ್ಟಿಗಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಂತೆ. ಬಟ್ ಹೆಚ್ಚಾಗಿ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಂತೆ. ನೀನು ಆತನನ್ನು ಮದುವೆ ಆದರೆ ನಾನು ಮದುವೆ ಮಂಟಪಕ್ಕೆ ಬಂದು ರಂಪಾಟ ಮಾಡ್ತೀನಿ, ನೀನು ಹಳೆ ಫೋಟೋಗಳನ್ನೆಲ್ಲ ಅವರಿಗೆ ತೋರಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದಂತೆ. ಒಂದು ಹಂತಕ್ಕೆ ಇದು ಪರಿಸ್ಥಿತಿ ಕೈ ಮೀರಿದು ಹೋದಾಗ ಏನು ಮಾಡ್ತಾರೆ, ರಕ್ಷಿತಾಳ ಪೋಷಕರು ಉಲ್ಲಾಸ್ ಮತ್ತು ಆತನನ್ನು ಪೋಷಕರನ್ನು ಕೂಡ ಕರೆಸಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಇನ್ನೇನು 2 ದಿನ ಇದೆ ಮದುವೆ, ಇದೆಲ್ಲ ಬಿಟ್ಟುಬಿಡ್ಲಿಕ್ಕೆ ಹೇಳಿ ಅಂತ. ಆದರೆ ಈ ಡಿಜಿಟಲ್ ಲೋಕದ ಕ್ರೂರ ಬುದ್ಧಿಯ ಈ ಉಲ್ಲಾಸ್ ಗೌಡ ಏನು ಮಾಡ್ತಾನೆ, ಆ ಫೋಟೋಗಳನ್ನು ಡಿಲೀಟ್ ಮಾಡಿಸಿದ್ರಲ್ವ ಅವ್ರ ಫ್ಯಾಮಿಲಿಯವರು, ಅದೇ ಫೋಟೋಗಳನ್ನು ಬ್ಯಾಕಪ್ ಇಟ್ಕೊಂಡು ಕೇವಲ ಬೆದರಿಕೆ ಹಾಕೋದಷ್ಟೇ ಅಲ್ಲ, ಹುಡುಗನಿಗೂ ಕೂಡ ವರನ ಕುಟುಂಬದ ಮೊಬೈಲ್ಗೂ ಕೂಡ ಹಳೆಯ ಫೋಟೋ ಮತ್ತು ಮೆಸೇಜ್ಗಳನ್ನು ರವಾನಿಸಿಬಿಡ್ತಾನೆ. ಜೂನ್ 21 ರಾತ್ರಿ ತಾನು ಮದುವೆಯಾಗಬೇಕಾಗಿದ್ದಂಥ ಯುವಕನಿಗೆ ಉಲ್ಲಾಸ್ ಫೋಟೋ ಕಳಿಸಿರ್ತಕ್ಕಂಥ ಕಟು ಸತ್ಯ ರಕ್ಷಿತಾಳ ಕುಟುಂಬಕ್ಕೆ ಯಾವಾಗ ಗೊತ್ತಾಗುತ್ತೋ, ನಮ್ಮ ಮಾನ ಮರ್ಯಾದೆ ಎಲ್ಲವೂ ಕೂಡ ಬೀದಿಗೆ ಬಂದುಬಿಡ್ತು, ಸಮಾಜದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಮರ್ಯಾದೆ ಹರಾಜು ಆಗಿ ಹೋಗಿಬಿಡ್ತು ಅಂತ ತೀವ್ರವಾಗಿ ಆಘಾತ ಆಗಿದ್ದಂಥ ಶಿವಣ್ಣ ಅವರ ಕುಟುಂಬವನ್ನೇ ಜರ್ಜರಿತಗೊಳಿಸಿಬಿಡುತ್ತೆ. ಒಂದು ಸಮಾಜವನ್ನು ಎದುರಿಸಲಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ, ಇನ್ನೊಂದು ಮರ್ಯಾದೆಗೆ ಹಂಚಿ ಎಲ್ಲರೂ ಕೂಡ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರು ತಮ್ಮ ಹಳೆ ಮನೆ ಇತ್ತು, ಹೊಸದಾಗಿ ಒಂದು ಗೃಹಪ್ರವೇಶ ಆಗಬೇಕಾಗಿತ್ತಂತೆ, ಹೊಸ ಮನೆ, ಅದಕ್ಕೂ ಕೂಡ ಈತ ಕಲ್ಲು ಹಾಕಿಬಿಟ್ಟ. ಅದು ಗೃಹಪ್ರವೇಶ ಕೂಡ ಆಗದ ಹಾಗೆ ಟಾರ್ಚರ್ ಕೊಟ್ಟುಬಿಟ್ಟಿದ್ದ ಅಂತ ಅವರೆಲ್ಲರೂ ಕೂಡ ಒಂದು ಪತ್ರದಲ್ಲಿ ಬರೆದು ಇಟ್ಟಿದ್ದಾರೆ. ಅದಾದ ಮೇಲೆ ಉಲ್ಲಾಸ್ ಗೌಡನೇ ಇದಕ್ಕೆಲ್ಲವೂ ಕೂಡ ನೇರ ಹೊಣೆ ಅಂತಲೂ ಕೂಡ ಬರೆದುಕೊಂಡಿದ್ದಾರೆ. ಆ ಹೊಸ ಗೃಹಪ್ರವೇಶ ಆಗಬೇಕಾಗಿದ್ದಂಥ ಅರ್ಧ ಕೆಲಸ ಆಗಿದ್ದಂಥ ಆ ಮನೆಗೆ ಹೋಗಿ ಎಲ್ಲರೂ ಕೂಡ ಈ ಥರದ ಕೆಟ್ಟ ನಿರ್ಧಾರಕ್ಕೆ ಮುಂದಾಗಿರೋದು. ಮರುದಿನ ಅವರ ಸಂಬಂಧಿಕರು ಹೊಸ ಮನೆಗೆ ಹೋದಾಗ ಈ ಥರದೊಂದು ದುರಂತ ಅವರಿಗೂ ಕೂಡ ಗೊತ್ತಾಗಿದೆ. ಭಾಳಷ್ಟು ಆಘಾತಕಾರಿಯಾದಂಥ ಸುದ್ದಿ. ಇಡೀ ಗ್ರಾಮ ಸ್ತಬ್ಧ ಆಗಿಬಿಡುತ್ತೆ. ಮದುಮಗಳಾಗಬೇಕಾಗಿದ್ದಂಥ ಯುವತಿಯ ಈ ಥರದ ಪರಿಸ್ಥಿತಿಯಲ್ಲಿ ನೋಡಿ ಇಡೀ ಊರೇ ಸ್ಮಶಾನ ಮೌನವಾಗಿಬಿಡುತ್ತೆ. ಸಂಬಂಧಿಕರು ಕಣ್ಣಲ್ಲಿ ನೀರು ಹಾಕ್ತಾರೆ. ಆಕ್ರೋಶಗೊಂಡಂಥ 100 ಜನ ಆತನಿಗೆ ಶಿಕ್ಷೆ ಆಗಬೇಕು, ಆತನನ್ನು ಬಂಧಿಸಬೇಕು ಅಂತೇಳಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಕೂಡ ನಡೆಸ್ತಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಸ್ಟೇಟ್ಮೆಂಟ್ಗಳನ್ನು ಪಡೆದು ಮೊಬೈಲ್ ಫೋನು ಮತ್ತು ಅವ್ರು ಬರೆದಿಟ್ಟಂಥ ಪತ್ರ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆರೋಪಿ ಪತ್ತೆಗಾಗಿ ತೀವ್ರ ಜಾಲವನ್ನು ಬೀಸಿದ್ರು. ಈಗಾಗಲೇ ಆತ ಸಿಕ್ಕಿಬಿಟ್ಟಿದ್ದಾನೆ. ವೀಕ್ಷಕರೇ, ಒಮ್ಮೆ ಅವ್ರ ಮನೆ ಸ್ಥಿತಿಯನ್ನು ಕಲ್ಪಿಸ್ಕೊಂಡ್ರೆ ಎಂಥವ್ರಿಗಾದರೂ ಕೂಡ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಜೂನ್ 24ರಂದು ಯಾವ ತಾಯಿ ತನ್ನ ಮಗಳಿಗೆ ಹಸಿರು ಬಳೆ ತೊಡಿಸಿ ರೇಷ್ಮೆ ಸೀರೆ ಉಡಿಸಿ ತಲೆ ತುಂಬ ಮಲ್ಲಿಗೆ ಮೂಡಿಸಿ ಮದುವೆ ಮಂಟಪಕ್ಕೆ ಕರೆತರಬೇಕಾಗಿತ್ತು, ಇವತ್ತು ಅದೇ ತಾಯಿ ಅದೇ ಮಗಳು ಮಸಣದ ಹಾದಿ ಹಿಡಿದಿರೋದು. ಹೆಣ್ಣು ಹೆತ್ತ ತಂದೆ ಶಿವಣ್ಣ ಮಗಳ ಮದುವೆಗೆಂದು ಎಷ್ಟು ಆಸೆ ಇಟ್ಕೊಂಡಿದ್ರೂ ಗೊತ್ತಿಲ್ಲ. ಬಂದು ಬಳಗಕ್ಕೆ ಮದುವೆಯ ಪತ್ರಿಕೆ ಹಂಚಬೇಕಾದ್ರೆ ಎಷ್ಟು ಖುಷಿಯಿಂದ ಗರ್ವದಿಂದ ಹೆಮ್ಮೆಯಿಂದ ನಗು ಬೀರಿದ್ರೂ ಗೊತ್ತಿಲ್ಲ. ಆದರೆ ಇಡೀ ಜಗತ್ತನ್ನೇ ನಂಬಿದ್ದಂಥ ಒಂದು ಮುಗ್ಧ ಕುಟುಂಬವನ್ನು ಈ ವ್ಯಕ್ತಿ ಸರ್ವನಾಶ ಮಾಡಿಬಿಟ್ಟ. ನಾನು ಅದನ್ನೇ ಪದೇ ಹೇಳ್ತಾ ಇದ್ದೀನಿ, ಸಮಾಜದಲ್ಲಿ ಮರ್ಯಾದೆಗಿಂತ ನಿಮ್ಮ ಮಕ್ಕಳ ಜೀವ ದೊಡ್ಡದು. ಇಂಥ ಕಷ್ಟದ ಸಮಯದಲ್ಲಿ ಅವ್ರಿಗೆ ಧೈರ್ಯ ತುಂಬಿ ನೀವು ಅವ್ರನ್ನ ಈ ರೀತಿಯಾಗಿ ಕರೆದುಕೊಂಡು ಹೋಗಿ ಈ ಥರದ ಕೆಟ್ಟ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಹೆಚ್ಚಾಗಿ ಯುವತಿಯರು ಎಚ್ಚರಿಕೆಯಿಂದ ಇರಬೇಕು. ಯಾರೋ ಒಬ್ಬರು ಹಳೆಯ ಫೋಟೋ ಸಂದೇಶಗಳನ್ನ ಇಟ್ಕೊಂಡೇ ಬೆದರಿಕೆ ಹಾಕ್ತಾ ಇದ್ದಾರೆ ಅಂದರೆ ನೀವು ಈ ಥರದ ಕೆಟ್ಟ ನಿರ್ಧಾರಕ್ಕೆ ಹೋಗಬೇಡಿ. ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ನೀವು ಅದನ್ನು ಕಾನೂನಾತ್ಮಕವಾಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಯಾರೋ ಕಿಡಿಗೇಡಿ ಕಳಿಸಿದಂಥ ಫೋಟೋಗಳನ್ನು ನೋಡಿ ಆಕೆ ಚಾರಿತ್ರ್ಯವನ್ನು ಶಂಕಿಸುವ ಮುನ್ನ ಯಾರಾದರೂ ಹೊಸದಾಗಿ ಮದುವೆ ಆಗ್ತಾಯಿದ್ದಾರೆ, ಈ ವರ ನೋಡಿ ಮತ್ತು ವಾಪಸ್ ಬಂದು ಅವ್ರಿಗೆ ಧೈರ್ಯವನ್ನು ಕೊಟ್ಟಿರೋದು, ಆ ಥರದ ಒಂದಿಷ್ಟು ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕು. ಪ್ರತಿಯೊಬ್ಬರ ಹಿಂದೆಯೂ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಕಥೆಗಳಿರುತ್ತೆ. ಒಂದು ಹೊಸ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಹಳೆಯ ಒಂದಿಷ್ಟು ಹಿಸ್ಟರಿಯನ್ನು ಕೆದಕಿ ನಿಮ್ಮ ಮನಸ್ಸನ್ನು ಕೂಡ ಕಲ್ಮಶ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಹೆದರೋ ಅಗತ್ಯ ಇಲ್ಲ. ನೀವು ಹೆದರ್ತಾ ಇದ್ದರೆ ಅದನ್ನೇ ದೊಡ್ಡ ಬಂಡವಾಳವಾಗಿ ಮಾಡ್ಕೊಳ್ತಾರೆ. ನೀವು ಧೈರ್ಯವಾಗಿ ನಿಂತರೆ ಅರ್ಧ ಸೋತು ಬಿಡ್ತಾರೆ, ಅವರು ಹಿಂದಕ್ಕೆ ಸರ್ಕೊಳ್ತಾರೆ. ಏನಾದರೂ ಈ ಥರದ ಸಮಸ್ಯೆಗಳಿದ್ದರೆ ನಿಮ್ಮ ಅತ್ಯಾಪ್ತರ ಜೊತೆ ಶೇರ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆಲ್ರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.